ಇದು ಬಿಗ್ ಬಾಸ್ ದಿನ 4 ಮತ್ತು 5 ಕೆಲವು ಕಾರಣಾಂತರಗಳಿಂದ 4ನೇ ದಿನದ ರೋಸ್ಟ್ ಅನ್ನು ರಿಲೀಸ್ ಮಾಡಲು ಸಾಧ್ಯವಾಗಿಲ್ಲ, ಕ್ಷಮೆ ಇರಲಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಗೈಸ್. 4ನೇ ಮತ್ತು 5ನೇ ದಿನದ ರೋಸ್ಟ್ ನ ಒಟ್ಟಿಗೆ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಹಂಸ ಅಕ್ಕ ಅಳ್ತಾ ಇದ್ರು. ಕಾರಣ ಜಗದೀಶ್. ಇಡೀ ಬಿಗ್ ಬಾಸ್ ಮನೆಯಲ್ಲಿ ಜಗದೀಶ್ ರಾಕು, ಮನೆಯವರೆಲ್ಲ ಶಾಕು, ಇವನ್ ಸ್ವಲ್ಪ ಕ್ರಾಕು. ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ. ಅವನ ಹೆಸರು ಎತ್ತಿದ್ರೆ ಸಾಕು ಮೈ ಮೇಲೆ ದೇವ ಬಂದಂಗ ಆಡ್ಬಿಡ್ತಾನೆ. ಇನ್ಮೇಲಿಂದ ಬ್ಯಾಡ್ ವರ್ಡ್ಸ್ ನ ಯೂಸ್ ಮಾಡಲ್ಲ ಗೈಸ್. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ತರ ಮಾಡೋಣ ಅನ್ಕೊಂಡಿದ್ದೀನಿ. ಏನಂತೀರಾ? ಬಿಗ್ ಬಾಸ್ ಗೆ ಬೈತಾನಂತೆ ಅಣ್ಣ, ಬಿಗ್ ಬಾಸ್ ನ ಎಕ್ಸ್ಪೋಸ್ ಮಾಡ್ತಾನಂತೆ ಅಣ್ಣ, ಬಿಗ್ ಬಾಸ್ ಮ್ಯಾನೇಜರ್ ಇವನ ಹತ್ರ ಮಾತಾಡಿಲ್ಲ ಅಂದ್ರೆ ಡೋರ್ ನೇ ಉಡಿಸ್ ಮಾಡ್ತಾನಂತೆ ಅಣ್ಣ. ಇವನೇ ಸೂಪರ್ ಮ್ಯಾನ್ ಅನ್ಕೊಂಡಿದ್ದಾನೆ ಅನ್ಸುತ್ತೆ. ಅಣ್ಣ ನೀನು ಪ್ಯಾಂಟ್ ಮೇಲೆ ಅಂಡರ್ವೇರ್ ನ ಹಾಕೊಂಡು ಓಡಾಡೋ, ಅವಾಗ ನಾನು ಒಪ್ಕೋತೀನಿ ನೀನು ಸೂಪರ್ ಮ್ಯಾನ್ ಅಂತ. 100 ಕೋಟಿ ಅಲ್ಲ 1000 ಕೋಟಿ ಆದ್ರೂ ಬಿಗ್ ಬಾಸ್ ನ ಕೊಂಡ್ಕೋತಾನಂತೆ. 1000 ಕೋಟಿ ಇರೋನು ಬಿಗ್ ಬಾಸ್ ಗೆ ಕಪ್ಪ ಬಂದೆ. ದುಡ್ಡು ಜಮೀನು ಆಸ್ತಿ ಬೇಕಂತ ತಲೆ ಚಚ್ಕೊಂತೀರಲ್ರಿ. ಮನೆಯವ್ರ ಮೇಲೆಲ್ಲ ಬೇಜಾರಾಗ್ಬಿಟ್ಟವನೇ ಅಣ್ಣ. ನಮ್ಮನೇಲಿ ಒಂದು ನಾಯಿ ಮರಿ ಇದೆ ಜಿಗ್ಗಿ ಅಂತ, ಅದಕ್ಕೇನಾದ್ರು ಬೈದ್ರೆ ಒಂದ್ ಸ್ವಲ್ಪ ಹೊತ್ತು ಮಾತಾಡ್ಸಿದ್ರು ಮಾತಾಡಲ್ಲ, ಊಟ ಹಾಕಿದ್ರು ಊಟ ತಿನ್ನಲ್ಲ. ಹಂಗೆ ಅವನು ಯಾರು ಮಾತಾಡಿದ್ರು ಮಾತಾಡಿಸ್ತಾ ಇಲ್ಲ, ಊಟ ಕರೆದ್ರು ಹೋಗ್ತಾ ಇಲ್ಲ, ಮುನಿಸ್ಕೊಂಡೋಗಿ ಮಲ್ಕೊಂಡ್ಬಿಟ್ಟವನೆ. ಇವಾಗ ಎದ್ದ, ತಲೆ ಬಾಗ್ದ, ಲೋದ, ಜಗಳ ಆಡ್ದ. ಇಷ್ಟ ದಿನ ಎಲ್ಲ ಸುಮ್ಮನೆ ಇದ್ರು, ಇವಾಗ ಎಲ್ಲರೂ ತಿರುಗಿಸಿ ಬೈತಾ ಇದಾರೆ. ನೀನ್ ಗಂಡ್ಸು ಆಕ್ಚುಲಿ ಗಂಡ್ಸ ಯೋಚನೆ ಮಾಡಿ ಗ್ಯಾಪ್ ಇಸ್ಕೊಂಡು ಕರೆಕ್ಟ್ ಆಗಿ ಹೇಳಪ್ಪ, ಡೌಟ್ ಇರಬಾರ್ದು, ಕರೆಕ್ಟ್ ಆಗಿ ಹೇಳು. ಇಡೀ ಮನೆಯವರೆಲ್ಲ ಒಂದು ಕಡೆ, ಅಣ್ಣ ಮಾತ್ರ ಇನ್ನೊಂದು ಕಡೆ. ದೋಸೆ ಪಾಯಿಂಟ್ ಅಲ್ಲಿ ಸಿಗುತ್ತೆ ಉದ್ದಿನೊಡೆ, ನಮ್ ಜಗ್ಗಿ ಅಣ್ಣ ದೊಡ್ಡ ಸಡೆ. ಎಲ್ಲ ಮಲ್ಕೊಂಡ್ ಮೇಲೆ ಎದ್ಬಿಟ್ಟು ಊಟ ಮಾಡ್ತಾ ಇದ್ದೇನೆ. ಈ ದೌಲತ್ತು ಯಾಕೆ ಅಂತೀನಿ, ಮೊದಲೇ ಮುಚ್ಕೊಂಡು ತಿಂದಿದ್ರೆ ಒಳಗಡೆ ಹೋಗ್ತಿರ್ಲಿಲ್ವಾ ಏನು? ರಾತ್ರಿ ಎಲ್ಲ ಬೈಯೋದು, ಬೆಳಿಗ್ಗೆ ಎದ್ಬಿಟ್ಟು ಸಾರಿ ಕೇಳೋದು. ಮೊನ್ನೆ ಇಬ್ರು ನಾಯಿ ಕಿತ್ತಾಡ್ತಾ ಇದ್ರು, ಇವತ್ತು ಕೋತಿ ಕುಣ್ದಂಗ್ ಕುಣಿದಾಡ್ತಾ ಇದಾರೆ. ಗೋಲ್ಡ್ ಸುರೇಶ್ ಅಣ್ಣ ಲವ್ ಅಲ್ಲಿ ಬೀಳೋ ಸಾಧ್ಯತೆ ಕಾಣ್ತಾ ಇದೆ. ಇಡೀ ಮನೆಗೆ ಬಿಗ್ ಬಾಸ್ ಗೆ ಸಾರಿ ಕೇಳ್ತಾನೆ ಜಗ್ಗಿ ಅಣ್ಣ. ಸಾರಿ ಕೇಳಿ ಚಿಕ್ಕವನಾಗಿಂತ ಮೊದಲೇ ಸ್ವಲ್ಪ ಯೋಚನೆ ಮಾಡಿದ್ರೆ ದೊಡ್ಡವನಾಗೆ ಇರ್ತಿದ್ದಲ್ಲಣ್ಣ. ಬಿಗ್ ಬಾಸ್ ಗ್ರೋಸರಿ ಐಟಮ್ಸ್ ಎಲ್ಲ ವಾಪಸ್ ಕೊಡ್ತು. ಇದು ಬಿಗ್ ಬಾಸ್. ಯಾರೆಲ್ಲ ಇನ್ನು ನರಕದಲ್ಲೇ ಇರಬೇಕು ಮತ್ತು ಯಾಕೆ? ಇದಕ್ಕೆ ಸುರೇಶ್ ಅವರು ನರಕದಲ್ಲೇ ಇರಬೇಕು ಅಂತಾಳೆ ಅಕ್ಕ. ರೀಸನ್ ಕೇಳಿದ್ರೆ ಒಂದು ಪೀಸ್ ಉಪ್ಪಿನಕಾಯಿನ ಎತ್ಕೊಂಡ್ರು ಅಂತ ಕೊಡ್ತಾಳೆ. ಅಬ್ಬಾ ಏನ್ ರೀಸನ್ ಅಕ್ಕ? ಇನ್ನು ಜಗದೀಶ್ ಗೊತ್ತಲ್ಲ, ಅವನಿಗೆ ಯಾರ್ ಕಂಡ್ರೆ ಆಗಲ್ಲ, ಅವರೆಲ್ಲ ಅಲ್ಲೇ ಇರಬೇಕು ಅಂತಾನೆ. ಸುರೇಶ್ ಐಶ್ವರ್ಯಾಗೆ ನಿನ್ನ ಬಿಹೇವಿಯರ್ ನಂಗೆ ಇಷ್ಟ ಆಗಿಲ್ಲ ಅಂತಾನೆ. ಅದಕ್ಕೆ ಅಕ್ಕ ಕ್ಯಾಮ್ರಾ ಮುಂದೆ ಹೋಗಿ ಗೊಳೋ ಅಂತ ಹೇಳ್ತಾಳೆ. ಮೊಸಳೆ ಕಣ್ಣಿರೋ ಇಲ್ಲ ಅವಳ್ದೆ ನಂಗೆ ಗೊತ್ತಿಲ್ಲ. ನೀನು ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಇವಾಗ ಇನ್ನೊಂದು ಲವ್ ಸ್ಟೋರಿ ಬಗ್ಗೆ ಹೇಳ ನಿಮ್ಗೆ. ಮಂಜಣ್ಣ ಮತ್ತೆ ಐಶ್ವರ್ಯ. ಮಂಜಣ್ಣ ಐಶ್ವರ್ಯಗೆ ನೀನು ಏನ್ ಬೇಕಾದ್ರೂ ಕರಿ, ಚಿನ್ನ ಅನ್ನು, ಡಿಯರ್ ಅನ್ನು, ಬೇಬಿ ಅನ್ನು, ಆದ್ರೆ ಅಣ್ಣ ಅಂತ ಮಾತ್ರ ಕರಿಬೇಡ ಅಂತಾನೆ. ಅಂದ್ರೆ ಅಣ್ಣ ಲವ್ ಅಲ್ಲಿ ಬಿದ್ದ ಅಂತ. ಇವಳು ಇಲ್ಲಿ ಮಂಜಣ್ಣನ್ಗೆ ಹೂ ಅನ್ಬಿಟ್ಟು ಅಲ್ಲಿ ರಂಜಿತ್ಗೆ ಕಾಳಾಗ್ತಾ ಇದ್ದಾಳೆ. ನಂಗೆ ನೀವಂದ್ರೆ ಇಷ್ಟ ರಂಜಿತ್, ನೀವು ಹಣ್ಣು ಕಟ್ ಮಾಡೋದು ಇಷ್ಟ, ನೀವು ಕಾಫಿ ಕೊಡೋದು ಇಷ್ಟ, ನಿಮ್ಮ ಬಾಳೆಹಣ್ಣು ಇಷ್ಟ ಅಂತ. ಇಲ್ಲಿ ಮಂಜಣ್ಣನ ಕತೆ ಏನಾಗ್ಬೇಕು? ಹುಡ್ಗಿರಂದ್ರೆ ಡೇಂಜರ್ ಅಪ್ಪ, ಹುಷಾರಾಗಿರಪ್ಪ, ಬಾಳೆಹಣ್ಣು ಕಟ್ ಬಾಯಲ್ಲಿ ಓಡಿ ಹೋಗ್ತಾರಪ್ಪ. ಇವಾಗ ಟಾಸ್ಕ್ ಸ್ಟಾರ್ಟ್ ಆಗ್ತಾ ಇದೆ. ಟಾಸ್ಕ್ ಬಂದ್ಬಿಟ್ಟು ತುಂಬಾ ಈಸಿ. ಅಲ್ಲಿ ಮೇಲೆ ಕಲರ್ ಬಲೂನ್ ಇಟ್ಟಿದ್ದಾರೆ. ಬಿಗ್ ಬಾಸ್ ಯಾವ ಕಲರ್ನ ಹೇಳುತ್ತೆ ಆ ಕಲರ್ನ ಕೆಳಗಡೆ ಬೀಳಿಸಿ ಅಲ್ಲಿ ತಂದು ಬಾಕ್ಸ್ ಅಲ್ಲಿ ಹಾಕ್ಬೇಕು. ಟೈಮಿಂಗ್ಸ್ ಮುಗಿದೊಳಗೆ ಯಾರ ಬಾಕ್ಸ್ ಒಳಗೆ ಜಾಸ್ತಿ ಬಲೂನ್ ಇರುತ್ತೆ ಅವರು ವಿನ್ನು. ಟಾಸ್ಕ್ ಗೆಲ್ಲೋ ಆಟಕ್ಕೆ ಎಲ್ಲ ಕಿತ್ತಾಡಿ ಒಡ್ದಾಡಿ ಮೈಕೈ ಎಲ್ಲ ಏಟ್ ಮಾಡ್ಕೊಂಡ್ರು. ಅಣ್ಣ ನೋಡಿ ಪೀಸ್ ಆಗಿ ಧ್ಯಾನ ಮಾಡ್ತಾನೆ. ಡಿಫ್ರೆಂಟ್ ಕ್ಯಾರೆಕ್ಟರ್ ಗುರು ನಿಂದು. ಮಂಜಣ್ಣ ಮತ್ತೆ ಹಂಸ ಅಕ್ಕ ಜಗಳ ಮಾಡ್ಕೋತಾರೆ. ಹಂಸ ಅಕ್ಕ ಅಳ್ತಾರೆ. ಈ ಜಗಳ ಆಡೋದು ಅಳೋದೆಲ್ಲ ಬಿಗ್ ಬಾಸ್ ಮನೇಲಿ ಕಾಮನ್, ಬಿಟ್ಬಿಡಿ. ಧನರಾಜ್ ಅಣ್ಣ ಮುಂಗಾರು ಮಳೆ ಡೈಲಾಗ್ ನ ಹೊಡೆದ. ನನ್ನ ಎಕ್ಸ್ ನೆನಪಾಗ್ಬಿಟ್ಟ ಗುರು. ನಮ್ಮ ಹುಡುಗರಿಗೆ ಯಾಕೆ ಹಿಂಗ್ ಆಗುತ್ತೆ ಯಾವಾಗ್ಲೂ? ನಂಗೆ ಗೊತ್ತಾಗೋಯ್ತ್ರಿ, ನೀವು ನಂಗೆ ಸಿಗಲ್ಲ. ಯಾಕಂದ್ರೆ ನನ್ನ ಟೈಮೇ ಖರಾಬ್ ಆಗಿದೆ ರೀ. ಟೈಮ್ ಸರಿ ಇಲ್ಲದೆ ಇದ್ದಾಗ ಮನುಷ್ಯ ತಲೆ ಕೆರ್ಕೊಂಡ್ರು, ಗಾಯ ಕ್ಯಾನ್ಸರ್ ಆಗಿ ಡಾಕ್ಟ್ರು ತಲೆನೇ ತೆಗಿಬೇಕು ಅಂತಾರೆ ರೀ. ಅಂಥದ್ರಲ್ಲಿ ನಾನು ದಿಲ್, ಹೃದಯ, ಹಾರ್ಟ್ ಅಂತಾರಲ್ಲ, ಅದಕ್ಕೆ ಕೈ ಹಾಕಿ ಪರ ಅಂತ ಕೆರ್ಕೊಂಡ್ಬಿಟ್ಟಿದ್ದೀನಿ ರೀ. ಡೈಲಾಗ್ ಎಲ್ಲ ಮುಗೀತು, ಎಲ್ಲ ಮಲ್ಕೊಂಡ್ರು. ಅಣ್ಣ ಬೆಳಗ್ಗೆ ಎದ್ದು ತಲೆಗೆ ಶೂಟ್ ಆಗ್ತಾ ಇದ್ದ. ಮ್ಯೂಸಿಕ್ ಪ್ಲೇ ಆಯ್ತು, ಡ್ಯಾನ್ಸ್ ಸ್ಟಾರ್ಟ್ ಆಯ್ತು, ಡ್ಯಾನ್ಸ್ ಮಾಡಾಯ್ತು, ಊಟ ಬಂದಾಯ್ತು, ಊಟ ತಿಂದಾಯ್ತು, ಕಣ್ಣೀರಾಗಾಯ್ತು, ಪೂಜೆ ಮಾಡಾಯ್ತು, ಗೇಮ್ ಸ್ಟಾರ್ಟ್ ಆಯ್ತು. ಗೇಮ್ ಅಲ್ಲಿ ಮಂಜಣ್ಣ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರು. ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಒಂದು ವಾರ ಆಗ್ಲಿಲ್ಲ, ಆಗ್ಲೇ ಇಲ್ಲೊಂದು ಎಂಗೇಜ್ಮೆಂಟ್ ಆಗ್ತಾ ಇದೆ ಐಶ್ವರ್ಯ ಮತ್ತು ಮಂಜಣ್ಣಂಗೆ 38 ವರ್ಷ ಆದ್ರೂ ಟೇಸ್ಟ್ ಮಾತ್ರ ಚೆನ್ನಾಗಿದೆ ಗುರು. ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಬರೀ 6 ಜನ ಪಾರ್ಟಿಸಿಪೇಟ್ ಮಾಡಬೇಕು. ಅದಕ್ಕೆ ಜಗ್ಗಿ ಅಣ್ಣ ಸೆಲೆಕ್ಟ್ ಮಾಡಿಲ್ಲ. ಅದಕ್ಕೆ ಅಣ್ಣ ನಾನು ಬಿಗ್ ಬಾಸ್ ನ ಬಿಟ್ಟು ಹೋಗ್ತೀನಿ ಅಂತ ರೆಡಿ ಆಗಿದ್ದ. ಮೈಕ್ನೆಲ್ಲ ಬಿಚ್ಚಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಕೂತ್ಕೊಂಡಿದ್ದ. ಬಿಗ್ ಬಾಸ್ ಟೀಮ್ ಅವರು ಅವನ್ನ ಕರೆದು ಬುದ್ಧಿ ಹೇಳಿ ಕಳಿಸಿದ್ರು. ಅಲ್ಲಿಂದ ಬಂದವನೇ ಮತ್ತೆ ಮಂಜಣ್ಣ ಜೊತೆ ಜಗಳ ಸ್ಟಾರ್ಟ್ ಮಾಡ್ದ. ನಾಯಿ ಬಲ ಯಾವತ್ತು ಏನ್ ಹೇಳಿ ಡೊಂಕು. ಏನೋ ಕಂತ್ರಿ ಖಜ್ಜಿ ಬೀದಿ ನಾಯಿ ಹಂದಿ ನನ್ನ ಏ ಮಂಜ, ಲೋ ಮಂಜ, ಉಗ್ರಂ ಮಂಜ, ಹಂಗೆ ಹಿಂಗೆ ಅಂತ ಡೈಲಾಗ್ ಮೇಲೆ ಡೈಲಾಗು. ರಕ್ಷಕ್ ಬುಲೆಟ್ ಆಗ್ಬಿಟ್ಟ ಒಂದೇ ಸರಿ. ಹೇಳಿರೋದು 2 ಡೈಲಾಗು ಗುರು ಶಿಷ್ಯರಲ್ಲಿ. ಇಷ್ಟೆಲ್ಲ ಜನ ಪ್ರೀತಿ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಇನ್ನೊಂದು 10 ಮಾಸ್ ಡೈಲಾಗ್ ಬಿಟ್ರೆ ಇಡೀ ಕರ್ನಾಟಕನೇ ನಮ್ದು ಕೊಂಡ್ಕೊಬಹುದು. 100% ಅದು ಮಾಡೇ ಮಾಡ್ತೀನಿ. ಎಲ್ಲರೂ ರೂಮ್ ಅಲ್ಲಿ ಮಲ್ಕೊಂಡ್ರೆ ಇವನು ಹಾಲಲ್ಲಿ ಮಲ್ಕೋತಾನೆ. ಬೆಳಗ್ಗೆ ಎದ್ರು ಎಲ್ಲ ಡ್ಯಾನ್ಸ್ ಮಾಡಿದ್ರು. ಇವಾಗ ಕ್ಯಾಪ್ಟನ್ಸಿ ಟಾಸ್ಕ್ ಸ್ಟಾರ್ಟ್ ಆಯ್ತು. ಅಲ್ಲಿ ಹಾಕಿರೋ ರಾಡ್ ನ ಒಂದೊಂದಾಗಿ ರಿಮೂವ್ ಮಾಡ್ತಾರೆ. ಕೊನೆವರೆಗೂ ಯಾರು ನಿಂತಿರ್ತಾರೋ ಅವರು ವಿನ್ನು. ಅಕ್ಕ ನೋಡಿ ಏನ್ ರಿಸ್ಕ್ ತಗೋತವ್ರೆ. ಸುರೇಶ್ ಅಣ್ಣ ಬಿದ್ದೇ ಬಿಟ್ಟ ಮೇಲಿಂದ. ಅಣ್ಣ ಹಂಸ ಅಕ್ಕನ ಪರ ಆಡ್ತಾ ಇದ್ದ, ಕೊನೆವರೆಗೂ ನಿಂತ್ಕೊಂಡ. ಹಂಗಾಗಿ ಹಂಸ ಅಕ್ಕ ಈ ವಾರದ ಕ್ಯಾಪ್ಟನ್ ಆದ್ರು. ಇವತ್ತಿನ ರೋಸ್ಟ್ ಈ ತರ ಇತ್ತು, ಚೆನ್ನಾಗಿತ್ತು ಅಂತ ಅನ್ಕೋತೀನಿ. ವಾರದ ಕತೆ ಕಿಚನ್ ಜೊತೆ ರೋಸ್ಟ್ ನಾಳೆ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ, ಮರಿಬೇಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಬಿಗ್ ಬಾಸ್ ಬರ್ತಾ ಇದೆ ಜಿಯೋ ಸಿನಿಮಾದಲ್ಲಿ, ನೋಡ್ರಿ. ಹಾಗೆ ಕಲರ್ಸ್ ಕನ್ನಡದು ಕೂಡ 9:30ಗೆ ಬರ್ತಾ ಇದೆ. ದಯವಿಟ್ಟು ನೋಡ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮಚ್ ಲವ್. ಥ್ಯಾಂಕ್ ಯು ಸೋ ಮಚ್. ಬಾಬಾ, ಲವ್ ಯು ಗೈಸ್. ಇವನ ಹೆಸರು ಅರ್ಜುನ್ ಆದಿ ಅಂತ ಹೇಳಿ. ಇವನು ಮೈಸೂರಿನ. ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ.